ಮೇಡಮ್ ನಾವು ಕಾನೂನು ಪ್ರಕಾರ ಏನು ಮಾಡ್ತಾ ಇಲ್ಲ. ನಮ್ಮ ಅವರು ಹೇಳಿಕೆಗೆ ನಮ್ಮ ಕನ್ನಡ ಪರ ಸಂಘಟನೆಗಳಿದಾವಲ್ಲ ಅವರೆಲ್ಲನೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಇನ್ನೇನು ಯಾವ ಮಟ್ಟಕ್ಕಿದೆ ಅಂದರೆ ಅವ್ರು ಇಲ್ಲಿಗೆ ಬರೋದಾಗಲಿ ಅವರು ಪಿಕ್ಚರ್ ನಾವು ರಿಲೀಸ್ ಮಾಡೋದು ಆಗಲೇಬಾರ್ದು ಅನ್ನೋದು ಎಲ್ಲರ ವಾದ. ಜೊತೆಗೆ ನಮ್ಮ ಪೊಲಿಟಿಕಲ್ ಅವರೂ ಇದು ಖಂಡಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಗ್ಬೋದು, ಅಪೋಸಿಷನ್ ಪಾರ್ಟಿಯವರಾಗ್ಬೋದು, ಎಲ್ಲರೂ ಖಂಡಿಸ್ತಾ ಇರ್ಬೇಕಾದ್ರೆ ನಾವು ಮಧ್ಯದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಏನು ಜರುಗಿಸ್ತಾ ಇಲ್ಲ. ಇಲ್ಲಿ ಅವರಾಗಿ ಅವರೇನೆ ನಮ್ಮ ವಿತರಕರಾಗ್ಬೋದು, ನಮ್ಮ ಎಕ್ಸಿಬ್ಯೂಟರ್ಸ್ ಆಗ್ಬೋದು, ನಮ್ಮ ಥಿಯೇಟ್ರ್ಗಳಲ್ಲಿ ನಾವು ಆಗ್ತಾಯಿಲ್ಲ, ಬೇರೆ ಸಿನಿಮಾ ಆಗ್ತಾಯಿದ್ವಿ, ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡ್ತಾಯಿಲ್ಲ, ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಕಾನೂನು ಪರವಾಗಿ ನಾವು ಏನೂ ಹೇಳ್ತಾ ಇಲ್ಲ. ಅವ್ರಿಗೆ ನಾವು ಏನು ಹೇಳ್ತಾ ಇದ್ವಿ, ಇಲ್ಲಿ ನಮ್ಮಲ್ಲಿ ಗಲಾಟೆಗಳು ಆಗ್ತಾ ಇದ್ದಾವೆ, ನಾವು ಯಾವುದೇ ರೀತಿಯ ಫಿಲ್ಮ್ನ ಮಾಡೋದಿಲ್ಲ ಅಂತೇಳಿ ನಮ್ಮ ಎಕ್ಸಿಬ್ಯೂಟರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸೂ ಸಹ ನಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದಾರಮ್ಮ. ಅವರು ತಪ್ಪು ಮಾಡಿಲ್ಲ ಅಂತ ಅವ್ರ ಮನಸ್ಸಿಗೆ ಆಗಿದೆ. ಅವರು ಇಷ್ಟೇ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅನ್ನೋದು ನಮ್ಮ ಎಲ್ಲರ ವಾದ. ಸರ್ ಅವ್ರು ಮಾತಾಡಿದ್ರು, ಅವರು ಕಂಟಿನ್ಯೂ ಆಗಿ ಅವರು ಟಚ್ಚಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಅದನ್ನೇ ಹೇಳ್ತಾರೆ. ಕೊನೆಗೆ ಕ್ಷಮಾಪಣೆ ಕೇಳದೆ ಪಕ್ಷದಲ್ಲಿ ನಾನು ಯೋಚನೆ ಮಾಡ್ತೀನಿ, ದುಡ್ಡು ಹಾಕ್ಬಿಟ್ಟಿದ್ದೀನಿ, ಆದರೆ ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋದು ನಮ್ಮ ಎಲ್ಲ ಕನ್ನಡ ಜಗತ್ತಿಗೆ ಮೀರಿ ನಾನು ಹೋಗೋದಿಲ್ಲ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಹೌದು ಸರ್, ನಾವು ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ಗೆ ನಾವು ಮೇಲ್ ಹಾಕಿದ್ವಿ. ಆ ಅಧ್ಯಕ್ಷರ ಜೊತೆ ಮಾತಾಡಿದ್ವಿ, ರವಿ ಕಟಾರ್ಕರ್ ಹತ್ರ. ಅವರೂ ನಮ್ಮ ಕಮಲ್ ಹಾಸನ್ ಜೊತೆಗೆ ಸಂಪರ್ಕ ಮಾಡಿ ಏನು ವಿಷಯ ತಿಳಿಸ್ತೀವಿ ಅಂತಲೇ ಹೇಳಿದ್ದಾರೆ. ಬಟ್ ಇವತ್ತೂ ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮ ಕಮಲ್ ಹಾಸನ್, ನಾನು ಸಾರಿ ಕೆಲವಷ್ಟು ತಪ್ಪು ಮಾಡಿಲ್ಲ ಅನ್ನೋದು ಅವರು ವಾದ. ನಿಜ ಸರ್ ಅವ್ರಿಗೆ ಅವರು ಕೆಲವು ಇದಿರ್ತವೆ, ಗೌರ್ಮೆಂಟಲ್ಲಿ ಅವ್ರಿಗೇನೋ ಒಂದು ಸ್ಥಾನಮಾನ ಕಲ್ಪಿಸ್ತಾ ಇದ್ದಾರೆ. ಅವರು ಸಾರಿ ಹೇಳಿದಾಗ ಅವ್ರಿಗೆ ನನಗೇನಾಗಬೇಕು ಈ ಸ್ಟೇಟಲ್ಲಿ ಅನ್ನೋದು ಅವ್ರಿಗೇನೋ ಇರ್ತದೆ. ಈ 1 or 2 ಡೇಸಲ್ಲಿ ಗೊತ್ತಾಗೋ ಸರ್, ತಿಳಿಯಾಗತ್ತೆ ಇದು. ನಾವಂತೂ ಅಂದ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಇಂಥವು ಬಂದಾಗ ಸುಮಾರು ಜನ ನಮ್ಮನ್ನ ಆಲ್ರೆಡಿ ಕೆಲವರೆಲ್ಲ ಸಾರಿ ಕೇಳಿದ್ದಾರೆ ಸರ್. ನಮ್ಮ ರಜನಿ ಸಾರನ್ನೇ ಕೇಳಿದ್ದಾರೆ ಒಂದು ಟೈಮಲ್ಲಿ, ಆಮೇಲೆ ಕಟ್ಟಪ್ಪ ಸತ್ಯರಾಜ್ ಅವರು ಕೇಳಿದ್ದಾರೆ. ಇತ್ತೀಚೆಗೆ ನಮ್ಮ ಸೋನು ನಿಗಮ ಅವರೂ ಆಯಿತು ಇದು ತಪ್ಪಾಗಿದೆ ಅನ್ನೋದು ಸಾರಿ ಕೇಳಿದ್ದಾರೆ. ಇಂಥವೆಲ್ಲ ನಡ್ಕೊಂಡು ಬಂದಿದೆ, ಇದೇನು ಹೊಸದೇನಲ್ಲ. ಆದರೆ ಇವರು ಕಮಲ್ ಹಾಸನ್ ಅವ್ರ ವಾದ ಏನು, ನಾನು ತಪ್ಪೇ ಮಾಡಿಲ್ಲ ಅಂತ, ಸಾರಿ ಕೇಳೋಷ್ಟು ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ವಾದ. ಸರ್ ರಿಲೀಸ್ ಆಗಲ್ಲ ಅಂತ ನಾವು ಹೇಳೋದಿಲ್ಲ ಸರ್, ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಮ್ಮ ಇಂಡಸ್ಟ್ರಿ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.